ಈ ಸಮಸ್ಯೆ ಕೃಷಿ ಯಂತ್ರೋಪಕರಣಗಳಿಗೆ ಬಳಸಲು ಪ್ಲಾಸ್ಟಿಕ್ ಕ್ಯಾನ್ಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ನೀಡಬೇಕು ಎಂದು ಆಗ್ರಹಿಸಿ ರೈತರು ಹೀಗೆ ಆಕ್ರೋಶ ವ್ಯಕ್ತಪಡಿಸಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ರೇನಹಳ್ಳಿ ಸಮೀಪದ ಭಾರತ್ ಪೆಟ್ರೋಲಿಯಂ ಬಂಕ್ನಲ್ಲಿ ಪೆಟ್ರೋಲಿಯಂ ಕಂಪನಿಗಳ ನಿರ್ದೇಶನದ ಮೇರೆಗೆ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಪ್ಲಾಸ್ಟಿಕ್ ಕ್ಯಾನ್ಗಳಲ್ಲಿ ಇಂಧನ ನೀಡುತ್ತಿಲ್ಲ. ಇದರಿಂದ ಆಕ್ರೋಶಗೊಂಡ ರೈತರು ಪೆಟ್ರೋಲ್ ಬಂಕ್ ಎದುರು ಹಾಗೂ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಪ್ರತಿಭಟನೆ ನಡೆಸಿ ತಮ್ಮ ಅಸಮಾಧಾನ ಹೊರಹಾಕಿದ್ರು. ಸಮಸ್ಯೆ ಇಲ್ಲ, ಈಗ ಸಮಸ್ಯೆ ಮಾಡ್ತಾ ಇದೀರಿ. ಈಗ ಸಮಸ್ಯೆ ಮಾಡ್ತಾ ಆಯ್ತಣ್ಣ, ಈಗ ನಮ್ಗೆ ಒಂದು ಮಾತು ಇಲ್ಲಿ ಕೇಳ 10 ಜನ ಇದ್ದಾಗ 10 ಮಾತು ಮಾತಾಡ್ತಾರೆ. ಒಂದು ನಿಮಿಷ ಅವ್ರು ಮಾತಾಡ್ತಾ ರಾಮಾನಂದ, ನಮಗೆ ಡೀಸೆಲ್ ಬೇಕು. ಹೊಲದಲ್ಲಿ ಟ್ಯಾಕ್ಟರ್ ನಿಂತೋಗೈತೆ, ಔಷಧಿ ಹೊಡಿಬೇಕು, ಅದಕ್ಕೆ ನಮ್ಗೆ ಡೀಸೆಲ್ ಸಮಸ್ಯೆ ಸರ್. ಇಲ್ಲಿ ಡೀಸೆಲ್ ಕ್ಯಾನ್ಗಳಿಗೆ ಹಾಕಲ್ಲ, ಏನೋ ಗೊತ್ತಿಲ್ಲ. ಡಿ ಸಿ ಅವರು ಆರ್ಡರ್ ಮಾಡ್ಯವ್ರೆ, ಬಂಕವರು ಹೇಳ್ತಾ ಇರೋದು. ಡಿ ಸಿ ಅವ್ರ ಹತ್ರಗೂ ಹೋಗಿದ್ರೆ 3 ದಿನ ಏನೋ ಮ್ಯಾನೇಜ್ಮೆಂಟ್ ಮಾಡಿ ಅಂತೇಳಿ ಹೇಳ್ತಾವ್ರೆ. ಇವರು ಏನೋ ಭಯ ಬೀಳ್ತಾವ್ರೆ ಕ್ಯಾನ್ಗಳಿಗೆ ಹಾಕಕ್ಕೆ. ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ಅದು ಏನೋ ಗೊತ್ತಿಲ್ಲ ಸರ್ ನಮಗೂ. ಡೀಸೆಲ್ ಕ್ಯಾನ್ಗಳಿಗೆ ಹಾಕಲ್ಲ, ಅದಕ್ಕೆ ನಾವು ಸ್ಟ್ರೈಕ್ ಮಾಡ್ತಾ ಇರೋದು. ಇನ್ನು ಟಿಲ್ಲರ್, ಬೂಮರ್ ಹಾಗೂ ಮಿನಿ ಟ್ರ್ಯಾಕ್ಟರ್ಗಳಂತಹ ಕೃಷಿ ಯಂತ್ರಗಳನ್ನು ಬಂಕ್ವರೆಗೆ ತರುವುದು ಸಾಧ್ಯವಿಲ್ಲ. ಇಂತಹ ಸಂದರ್ಭಗಳಲ್ಲಿ ಕ್ಯಾನ್ಗಳಲ್ಲಿ ಇಂಧನ ನೀಡದಿದ್ದರೆ ಕೃಷಿ ಚಟುವಟಿಕೆಗಳಿಗೆ ತೊಂದರೆಯಾಗುತ್ತದೆ ಎಂದು ರೈತರು ವಾದಿಸಿದರು. ಇದೇ ವಿಚಾರವಾಗಿ ರೈತರು ಬಂಕ್ ಮಾಲೀಕರು ಹಾಗೂ ಪೊಲೀಸರೊಂದಿಗೆ ತೀವ್ರ ವಾಗ್ವಾದ ನಡೆಸಿದರು. ನಮ್ಮ ಹೆಸರು ಲೋಕೇಶ್ ಅಂತ, ಮುತ್ತುಗಳ್ಳಿ ಗ್ರಾಮ. ನಾವು ರೈತರು 3 ದಿನದಿಂದ ಡೀಸೆಲ್ ಕೊಡ್ತಾ ಇಲ್ಲ. ಬಂದು ಕೇಳಿದರೆ ಡಿ ಸಿ ಹೋದರೆ ಡಿ ಸಿ ಇದ್ಕೊಂಡು ಅದೇನೋ ಸ್ಟೀಲ್ ಕ್ಯಾನ್ ಬೇಕಪ್ಪ, ಮುಂಜಾಗ್ರತೆ ಮಾಡಿಲ್ಲ, 3 ದಿನ ಹೆಂಗೋ ಮ್ಯಾನೇಜ್ ಮಾಡಿ ರೈತರನ್ನ ಕಳಿಸ್ರಿ ಅಂದರು. ಅದೇನೋ ಕ್ಯಾನ್ ಬರುತ್ತೆ ಅಂತೆ, ಅದ್ರ ಏನೋ 3 ದಿನ ಮ್ಯಾನೇಜ್ ಮಾಡಿರಿ ಅಂದರೆ ಎಲ್ಲ ಡಿ ಸಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಇಲ್ಲಿಗೆ ಬಂದರೆ ಡೀಸೆಲೇ ಹಾಕಲ್ಲ ಅಂದರು. ಕ್ಯಾನೂ ಇಲ್ಲ ಅಂದರು. ಆಯಿತು, ನೀವು ಇಲ್ಲ ಅಂದರೆ ನಿಮ್ಮ ಮೇಲ್ನ ಆಫೀಸರ್ನ ಕರೆಸ್ರಿ, ನಾವೇ ಮಾತಾಡ್ತೀರಿ ರೈತರು ಯಾಕೆ ಹಾಕಲ್ಲ ಏನು ಅಂತ ಕೇಳಿದರೆ ಅವ್ರು ಅದಕ್ಕೂ ಸ್ಪಂದನೆ ಮಾಡೋಲ್ಲ, ಫೋನ್ ಎತ್ತಲ್ಲ ಅಂದರು. ಅವಾಗ ರೈತರೆಲ್ಲ ರೋಷ್ ಹೋಗಿ ದಾರಿಗೆ ಟ್ಯಾಕ್ಟ್ರುಗಳು ಟಿಲ್ಲರ್ಗಳು ತಂದು ನಿಲ್ಲಿಸಿ ಅಂದರೆ ಏಕ್ದಮ್ ಮಾಡಿದಷ್ಟೇ ಸ್ಟ್ರೈಕು. ನಾವು ಏನು ಅಂದ್ಕೊಂಡಿದ್ದು ಇನ್ನೂ ಜೋರಾಗಿ ಮಾಡಬೇಕಾಗಿತ್ತು ಅನಿಸ್ತಾಯಿತ್ತು. ಡೀಸೆಲ್, ನಾವು ದಾಳಂಬ್ರಿ ಬೆಳೆ ಇದೆ, ರೋಸ್ ಇದೆ, ಮಾರಿಗೋಲ್ಡ್ ಇದೆ. ನಮ್ಗೆ ಇವಾಗ ಮಳೆ ಬಿದ್ದು ತೋಟೆಲ್ಲನೂ ಒಣಗ್ತಾ, ಇದು ರೋಗ ಜಾಸ್ತಿ ಆಗಿದೆ. ಔಷಧಿ ಹೊಡೆದೇ ತೋಟ ಉಳಿತದೆ. 10 ಲಕ್ಷ ಇನ್ವೆಸ್ಟ್ಮೆಂಟ್ ಒಬ್ಬೊಬ್ಬ ರೈತರದು. 1 ಕೋಟಿ ಔಷಧಿ ಹೋದ್ರೂ ಹೋಯ್ತು ಎಲ್ಲನೂ. ಯಾರು ನಮ್ಗೆ ಪರಿಹಾರ ಕೊಡೋರೇ ಇಲ್ಲ. ಇವಾಗ ಇಲ್ಲಿ ಪೊಲೀಸರು ಬಂದರು ಅವ್ರ ಪರವಾಗಿ ಮಾತಾಡ್ತಾವ್ರು, ಡಿ ಸಿ ಹೋದ್ರು ಅವ್ರ ಪರವಾಗಿ ಮಾತಾಡ್ತಾರೆ. ರೈತರ ಪರವಾಗಿ ಮಾತಾಡೋರು ಒಬ್ಬರು ಇಲ್ಲ, ಇಲ್ಲಿ ಅಧಿಕಾರಿಗಳೇ ಇಲ್ಲ. ಅವರು ಈ ಡಬ್ಬಾಗ ಆಗಲ್ಲಂತೆ, ಅವ್ರಿಗೇನು ಮೇಲಿಂದ ಪರ್ಮಿಷನ್ ಬಂದಿದೆ ಅಂತೆ. ಡಿ ಸಿ ವೆಹಿಕಲ್ ಬಂದರೆ ಆಗ್ತಾರಂತೆ. ಇವಾಗ ನಮ್ಮ ಟಿಲ್ಲರ್ಗಳಿದೆ, ಬ್ರೇಕ್ಸ್ ಇಲ್ಲ ಮೈನ್. ಯಾಕಂದರೆ ಊರಲ್ಲಿ ಓಡಿಸೋದ್ರಿಂದ ಅವ್ರು ಯಾವುದೇ ಕಾರಣಕ್ಕೂ ತರಲ್ಲ, ತೋಟದಲ್ಲೇ ಇಟ್ಟಿರ್ತಾರೆ. ಇವಾಗ ಬಂದು ಸ್ವಲ್ಪ ಹೆಚ್ಚು ಕಮ್ಮಿ ಹೈವೇ ಇದು. ಹೈವೇಲಿ ಏನು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅವನ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆಗ್ತದೋ ಇಲ್ಲ ಬೇರೆಯವ್ರಿಗೆ ಹೆಚ್ಚು ಕಮ್ಮಿ ಆಗ್ತದೆ, ಯಾರು ಹೊಣೆ? ಡಿ ಸಿ ಹೊಣೆನೋ, ಪೆಟ್ರೋಲ್ ಬಂಕ್ ಹೊಣೆನೋ, ಯಾರು ಹೊಣೆ? ಎಷ್ಟು ಲೀಟ್ರ್ ಬೇಕಾದ್ರೆ ಏನದು ಗೊತ್ತಿಲ್ಲ. ಅದು ನಮ್ಗೆ ಗೊತ್ತಿದ್ದು ನಾವೇನು ಕೇಳ್ತಾ ಇದ್ರೆ ಅವ್ರು ಹೇಳ್ತಾ ಇರೋದೇನು ಕ್ಯಾನ್ಗೆ ಹಾಕಲ್ಲ, ಗಾಡಿ ತಗೊಂಬರ್ರಿ, ಫುಲ್ ಟ್ಯಾಂಕ್ ಬೇಕಾ ಹಾಕ್ತೀರಿ, ಅದಕ್ಕೆ ಡೀಸೆಲ್ ಐತಂತೆ, ಕ್ಯಾನ್ಗೆ ಹಾಕಕ್ಕೆ ಡೀಸೆಲ್ ಇಲ್ಲ ಅಂತೆ. ನಮ್ಗೆ ಡೀಸೆಲ್ ಬೇಕಷ್ಟೇ. ಇನ್ನು ಪೆಟ್ರೋಲಿಯಂ ಕಂಪನಿಗಳ ನಿರ್ದೇಶನದ ಹಿನ್ನೆಲೆಯಲ್ಲಿ ಪ್ಲಾಸ್ಟಿಕ್ ಕ್ಯಾನ್ಗಳಿಗೆ ಪೆಟ್ರೋಲ್, ಡೀಸೆಲ್ ನೀಡಲು ಸಾಧ್ಯವಿಲ್ಲ ಎಂದು ಬಂಕ್ ಸಿಬ್ಬಂದಿ ಹಾಗೂ ಮಾಲೀಕರು ರೈತರಿಗೆ ಮನವರಿಕೆ ಮಾಡಲು ಪ್ರಯತ್ನಿಸಿದರು. ಆದರೂ ರೈತರ ಆಕ್ರೋಶ ಮಾತ್ರ ತಣ್ಣಗಾಗಲಿಲ್ಲ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಮಸ್ಯೆ ಇಲ್ಲ, ಈಗ ಸಮಸ್ಯೆ ಮಾಡ್ತಾ ಇದೀರಿ. ಈಗ ಸಮಸ್ಯೆ